ಇಡೀ ಪ್ರಪಂಚದಲ್ಲಿ ನಮ್ಮ ರಾಕ್ ಬೀಸಿಗೆ ಒಂದೇ ರಾತ್ರಿನೂ ಪಾಲಿನೇಷನ್ ಮಾಡೋವಂಥ ಒಂದು ತಾಕತ್ತಿದೆ. ನೆಕ್ಟರ್ ಆ್ಯಂಡ್ ಪೋಲನ್ ಯಾವಾಗ ಸಿಗುತ್ತೆ? ಹೂ ಇದ್ದಾಗ ಸಿಗುತ್ತೆ. ಸೊ ರೈನ್ಫಾಲ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜೇನುಗಳು ಇರೋದಕ್ಕೆ ಇಷ್ಟಪಡಲ್ಲ. ಯಾರು ರೀಚ್ ಆಗೋಕ್ಕಾಗಲ್ಲ ಅಂದರೆ ನೀವು ಯಾಕೆ ತಲೆ ಕೆಡಿಸ್ಕೊಂತಿದ್ದೀರಾ, ಬಿಟ್ಬಿಡಿ ಅದನ್ನು. ನಾನು ಭಾಳ ಹೆಂಗಸರ ಥರ ಬೈಸ್ಕೊಂಡಿರೋದು. ಈ ಬೀಸ್ ಆರ್ ಕಲರ್ ಬ್ಲೈಂಡ್ ಟು ರೆಡ್. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹುಣ್ಣಿಮೆ ರಾತ್ರಿಯಲ್ಲಿ ಸೂರ್ಯಕಾಂತಿ ಹೊಲಕ್ಕೆ ಹೋಗಿ ನಿಂತ್ಕೊಳ್ಳಿ, ಜುಮ್ ಅಂತಿರುತ್ತೆ ಫುಲ್. ಈಗ ಜೂನ್ ಜುಲೈ ಎಲ್ಲನೂ ಕಾಯಿ ಹಣ್ಣು ಎಲ್ಲನೂ ಸಿಗೋವಂಥ ಟೈಮ್. ಸೊ ಕಾಯಿ ಹಣ್ಣು ಆದಮೇಲೆ ಅದಕ್ಕೆ ಏನು ಫುಡ್ ಸಿಗಲ್ಲ. ಅದಕ್ಕೆ ಫುಡ್ ಏನು? ನೆಕ್ಟರ್ ಆ್ಯಂಡ್ ಪೋಲನ್. ನೆಕ್ಟರ್ ಆ್ಯಂಡ್ ಪೋಲನ್ ಯಾವಾಗ ಸಿಗುತ್ತೆ? ಹೂ ಇದ್ದಾಗ ಸಿಗುತ್ತೆ. ಹೂ ಎಲ್ಲನೂ ಕಾಯಿ ಬೀಜ ಆದಮೇಲೆ ದೇ ವಿಲ್ ಹ್ಯಾವ್ ಟು ಮೈಗ್ರೇಟ್. ಆಮೇಲೆ ಇವಾಗ ಇದು ಬೆಂಗಳೂರು ಅದೇ ಗೊತ್ತಲ್ಲ, ಈ ಅಣ್ಣಾಮಲೈ ಮತ್ತು ಈ ಯಾವುದದು ಇನ್ನೊಂದು ನೀಲಗಿರಿ ಹಿಲ್ಸ್ ಮಧ್ಯ ಪ್ಯಾಸೇಜ್ ಇದೆ, ಕ್ಲೌಡ್ಸ್ ಬರುತ್ತೆ, ಸಿಕ್ಕಾಬಟ್ಟೆ ನಮಗೆ ರೈನ್ಫಾಲ್ ಸಿಗುತ್ತೆ. ಸೊ ರೈನ್ಫಾಲ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜೇನುಗಳು ಇರೋದಕ್ಕೆ ಇಷ್ಟಪಡಲ್ಲ, ವಲಸೆ ಹೋಗುತ್ತೆ. ಎಲ್ಲಿಗೆ ವಲಸೆ ಹೋಗುತ್ತೆ? ಕಡಿಮೆ ರೈನ್ಫಾಲ್ ಬೀಳುವಂಥ ಜಾಗದಲ್ಲಿ, ಕಡಿಮೆ ವೆಟ್ಟಿರೋವಂಥ ಜಾಗ. ಇನ್ನೊಂದೇನು ಅಂದರೆ ಸ್ವಲ್ಪ ಅದಕ್ಕೆ ಆಹಾರ ಸಿಗಬೇಕು. ಈ ಕಳೆ ಹೂಗಳು ಅವೆಲ್ಲ, ಈ ಕಾಡಿನ ಹೂಗಳು ಏನೇನು ಸಿಗುತ್ತೆ ಅದು ಸಿಗ್ತಾ ಇರಬೇಕು. ಎಲ್ಲಿಗೆ ಹೋಗುತ್ತೆ ಅದು? ಬೆಂಗಳೂರಿಂದ ಆ ಕಡೆ ಹಾಸನದ ಕಡೆ ಹೋಗುತ್ತೆ, ಸ್ವಲ್ಪ ಅಲ್ಲಿ ಬೆಟ್ಟ ಇದೆ, ಈ ಕಡೆ ಮಧುಗಿರಿ ಅಂತ ಕಡೆ ಎಲ್ಲ ಹೊರಟೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿದ್ದು ಅಲ್ಲಿ ಸುತ್ತಮುತ್ತ ಏನೇನೋ ಬೆಳೀತಾರೆ ರೈತರು. ಸೂರ್ಯಕಾಂತಿ ಬೆಳೀತಾರೆ, ರಾಗಿ ಬೆಳೀತಾರೆ, ಜೋಳ ಬೆಳೀತಾರೆ, ಏನೇನೋ ಬೆಳೀತಾರೆ. ಸ್ವಲ್ಪ ಆಹಾರ ಸಿಗುತ್ತೆ. ಆಗಸ್ಟಲ್ಲೆಲ್ಲ ಆಹಾರ ಸಿಗುತ್ತೆ. ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ವಲ್ಪ ಒಂಚೂರು ಮತ್ತೆ ಇದನ್ನು ಎನರ್ಜಿ ತೊಗೊಂಡು ಪಾಪ್ಯುಲೇಷನನ್ನು ಬಿಲ್ಡ್ ಮಾಡಿಕೊಂಡು ಅಕ್ಟೋಬರಿಗೆ ವಾಪಸ್ ಬರುತ್ತೆ. ಕೆಲವು ಭಾಗದಲ್ಲಿ ಬೆಂಗಳೂರಲ್ಲಿ ವಾಪಸ್ ಬರುತ್ತೆ. ಎಲ್ಲಿಗೆ ಬರುತ್ತೆ? ಎಲ್ಲಿ ನೀಲಗಿರಿ ಮರಗಳಿದೆ ಅಲ್ಲಿಗೆ ಬರುತ್ತೆ. ಡಿಫೆನ್ಸ್ ಏರಿಯಾ ಸುತ್ತಮುತ್ತ, ದೊಡ್ಡ ದೊಡ್ಡ ಹಳೆ ಆಫೀಸ್ ಸುತ್ತಮುತ್ತ, HMT ಆ ಕಡೆ ಎಲ್ಲ ಇದೆಯಲ್ಲ, ದೊಡ್ಡ ದೊಡ್ಡ ಮರಗಳಿದೆ ನೀಲಗಿರಿದು. ನೀಲಗಿರಿ ಮರ ಆವಾಗ ಹೂವಾಗುತ್ತೆ. ಅಕ್ಟೋಬರಿಂದ ಡಿಸೆಂಬರ್ ಮಧ್ಯೆ ಹೂ ಇರುತ್ತೆ. ಅರ್ಥ ಆಗ್ತಿದೆಯಾ ಅದು ಯಾಕೆ ಓಡಾಡ್ತಿದೆ ಅಂತ ಬೆಂಗಳೂರಿಗೆ? ಸುಮ್ಮನೆ ನಿಮಗೆ ತೊಂದರೆ ಕೊಡೋಕೆ ಬರ್ತಾ ಇಲ್ಲ. ಅದು ಅದರದ್ದು ಒಂದು ಮೈಗ್ರೇಟರಿ ಪ್ಯಾಟರ್ನ್, ಒಂದು ಏನು ಇದು ಈಗ ಕಾರಿಡಾರ್, ನಮ್ಮ ಆನೆದು ಕಾರಿಡಾರ್ನ ಕಿತ್ಕೊಂಡ್ಬಿಟ್ವಲ್ಲ ನಾವೆಲ್ಲ ಸೇರಿ, ಗೊತ್ತಲ್ಲ? ಆನೆದು ಕಾರಿಡಾರ್ನ ನಾವು ಕಿತ್ಕೊಂಡ್ಬಿಟ್ವಿ. ಅದಕ್ಕಿತ್ತು ಕಾರಿಡಾರ್. ಅದು ಹಿಂಗೆ ಹೋಗೋದು ಪೂರ್ತಿ ವೆಸ್ಟರ್ನ್ ಘಾಟ್ಸ್ ಮೇಲ್ಗಡೆ ಹೋಗಿ ವೆಸ್ಟರ್ನ್ ಘಾಟ್ಸಿಂದ ಈ ಕಡೆ ಕೆಳಗಡೆ ಬರೋವಂಥದ್ದು. ಅದು ಹುಲ್ಲುಗಾವಲಲ್ಲಿ ಓಡಾಡುವಂಥ ಪ್ರಾಣಿ. ಅದು ನಾವು ಫೋರ್ಸಿಬ್ಲಿ ಗುಡ್ಡ ಹತ್ತಿಸ್ತಿದ್ದೀವಿ, ಗೊತ್ತಾ? ಅದು ಆ್ಯಕ್ಚುಲಿ ಅದ್ರ ಬಲ್ಕಿ ಬಾಡಿ ಇದೆಯಲ್ಲ, ಇಟ್ ಈಸ್ ನಾಟ್ ಮೇಡ್ ಫಾರ್ ಕ್ಲೈಂಬಿಂಗ್ ಹಿಲ್ಸ್. ಅದು ಬೇಕಾಗಿರೋದು ಅದಕ್ಕೆ ಇದು ಹುಲ್ಲುಗಾವಲು, ಪ್ಲೇನ್ಸ್ ಇರಬೇಕು, ಸ್ವಲ್ಪ ಚೂರು ಸ್ಲೋಪ್ ಇದ್ದರೆ ನಡೆಯುತ್ತೆ. ನಾವಿವಾಗ ಯಾವ ರೀತಿ ಅಡಾಪ್ಟೇಷನ್ ಕೊಡಿಸಿದ್ದೀವಿ ಅಂದರೆ ಅದಕ್ಕೆ ಆ ಕಾಫಿ ತೋಟ ಹಿಂಗಿರುತ್ತೆ, ಸ್ಲಿಪ್ಪರಿ ಇರುತ್ತೆ, ಒಳ್ಳೆ ಇಳಿಜಾರು ಬಂಡೆ ಜಾರ್ದಂಗೆ ಜಾರ್ತಿರ್ತವೆ. ಆ ಥರ ಸ್ಟ್ರೆಸ್ ಕೊಟ್ಟಿದ್ದೀವಿ ಅವಕ್ಕೆ. ಯಾಕೆ ಅಂದರೆ ಮಧ್ಯ ಡ್ಯಾಮ್ ಕಟ್ಟಿದ್ವಿ. ಆಮೇಲೆ ಬ್ರಿಟಿಷ್ ಹೋಗ್ತಿದ್ದಂಗೆ ನಮ್ಮ ಜನ ಬಂದ್ಬಿಟ್ಟು ಹೆಂಗೆ ಆಕ್ಯುಪೈ ಮಾಡ್ಕೊಂಡ್ರು ಅಂದರೆ ಎಲ್ಲ ಕಾಡನ್ನು, ಅದು ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನ ಹೆಂಗೆ ನಾವು ಕಿತ್ಕೊಂಡ್ವಿ, ಅದೇ ರೀತಿ ನಾವು ನಮ್ಮ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನ ಬೆಳೆಸಿ ನಾವು ಅದ್ರದ್ದು ಮೈಗ್ರೇಟರಿ ಕಾರಿಡಾರ್ನೂ ನಾವು ಮಧ್ಯದಲ್ಲಿದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ಮಧ್ಯದಲ್ಲಿದ್ದಾಗ ಅವು ಬರ್ತವೆ. ಅವು ಬಂದಾಗ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕಷ್ಟೆ. ಅಥವಾ ಬರದೇ ಇರೋಂಗೆ ಅಂದರೆ ಅಟ್ಲೀಸ್ಟ್ ನಿಮ್ಮ ಬಾಲ್ಕನಿಯಿಂದ ಹೆಂಗೆ ಡಿಟರ್ ಮಾಡಬೇಕು ಅನ್ನೋದು ಕಲ್ತ್ಕೊಬೇಕು. ಸೊ ಒಂದು ಸೀಸನ್ ಅರ್ಥ ಆಯಿತು ನಿಮಗೆ ಅಲ್ವಾ? ಸೊ ಯಾವಾಗ ಬರುತ್ತೆ ಅಂತ, ಯಾವಾಗ ಹೋಗುತ್ತೆ? ಇವಾಗ ಹೋಗುತ್ತೆ. ಜೂನ್ ಜುಲೈಯಲ್ಲಿ ಎಲ್ಲವೂ ವಲಸೆ ಹೋಗುತ್ತೆ. ಸೊ ಜೂನ್ ಜುಲೈಗೆ ಹೋದ್ಮೇಲೆ ಮತ್ತೆ ಅವು ಫೆಬ್ರವರಿ ಮಾರ್ಚಿಗೆ ಬರುತ್ತೆ. ಸೊ ಇದು ರಿಕರಿಂಗ್, ಇದು ಪ್ರತಿ ವರ್ಷವೂ ರಿಪೀಟ್ ಆಗೋವಂಥ ವಿಷಯ. ಇದು ಪ್ರತಿ ವರ್ಷ ರಿಪೀಟ್ ಆಗೋವಂಥ ವಿಷಯ ಅಂತ ಗೊತ್ತಾದ ಮೇಲೆ ಏನು ಮಾಡ್ತೀರಾ? ಇದು ಪ್ಯಾಕೇಜ್ ತೊಗೊಂಡ್ಬಿಡೋದು, ಪೆಸ್ಟ್ ಕಂಟ್ರೋಲಿಂದ ಪ್ಯಾಕೇಜ್ ತೊಗೊಂಡ್ಬಿಡೋದು ಅಲ್ವಾ? ಸೊ ಪ್ರತಿ ಒಂದು ಯಾವ ನಿಮ್ಮ ಅಪಾರ್ಟ್ಮೆಂಟ್ ಸೊಸೈಟೀಸು ಬಜೆಟ್ ಮಾಡಿಬಿಡೋದು. ಅದಕ್ಕೆ ಬೀಹೈವ್ ರಿಮೂವಲ್ಲಿಗೆ ಒಂದು ಬಜೆಟ್, ಓಕೆ, ಅದನ್ನು ಪೆಸ್ಟಿಗೆ ಸೇರಿಸ್ಬಿಡೋದು ಅದನ್ನು. ಸೊ ಈ ಥರ ಕಾಸ್ಟ್ ಅನಾಲಿಸಿಸ್ನ ಈ ಥರ ಮಾಡಿ ಬೀಸ್ ಸಾಯಿಸೋದನ್ನು ನಂಬರ್ಸಲ್ಲಿ ಹಾಕಿ ನೀವು ನೋಡಿರ್ತೀರ. ನೀವು ಬೆಳಿಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಒಂದು ಬೆಡ್ ಆಫ್ ಡೆಡ್ ಬೀಸ್ ಆಗಿರುತ್ತೆ ಅಲ್ವಾ? ಅಪಾರ್ಟ್ಮೆಂಟ್ ಅಂತ ನೆಟ್ ಹಾಕ್ಬಿಟ್ಟಿರ್ತಾರೆ, ಅಲ್ಲೇ ಕಲೆಕ್ಟ್ ಆಗಬೇಕು. ಮತ್ತೆ ಮೇಡ್ ಅ ಸಿಸ್ಟಮ್ ಔಟ್ ಆಫ್ ಇಟ್. ರಿಮೂವ್ ಮೇಲಿಂದ ಅದು ಸಾಯಿಸಿದ್ದು ಅಲ್ಲೇ ಬೀಳುತ್ತಾರ, ಬೀಳೋ ನೆಟ್ ಹಾಕಿರ್ತಾರೆ. ಸತ್ವ ಅಲ್ಲಿ ಟೆಕ್ನಾಲಜಿ
ಅಲ್ಲಿ electrical they are owning those nets. They regularly destroy that and it falls on it. ಹೀಗೆ ಈ ಥರದ್ದು ಮಾಡಿಕೊಂಡು ಕೂತಿದ್ದಾರೆ. ಸೊ ಇದನ್ನು ನಾವು ಎರಡು ಥರ, ಒಂದು ಅದು ಬಂದ ಮೇಲೆ ಏನು ಮಾಡಬೇಕು, ಬರದೇ ಇರೋಂಗೆ ಹೆಂಗೆ ಮಾಡಬೇಕು. ಬರದೇ ಇರೋಂಗೆ ಅಂದರೆ ನಿಮ್ಮ ಅಪಾರ್ಟ್ಮೆಂಟ್ ಸೊಸೈಟಿಗೆ ಬರದೇ ಇರೋಂಗೆ ಮಾಡೋಕ್ಕಾಗಲ್ಲ. ನಿಮ್ಮ ಜಾಗ ಎಲ್ಲಿದೆ, ನಿಮ್ಮದು ಬಾಲ್ಕನಿ ಅಲ್ವಾ, ಮತ್ತು ಈ ಥರ ಇಲ್ಲಿ ಬಾಗಿಲಿದೆ, ಇಲ್ಲೇ ಕಟ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಆವಾಗ ನಾವು ಅದನ್ನು ರೀಲೊಕೇಶನ್ ಮಾಡಲೇಬೇಕು. ಸಾಯಿಸೋದಲ್ಲ, ರೀಲೊಕೇಶನ್ ಮಾಡಬೇಕು. ಸೊ ಹಂಗಂತ ಇಲ್ಲಿ ಕಟ್ಟಿದೆ, ಎಲ್ಲ ಒಂದು ಕಡೆ ಕಟ್ಟಿದೆ, ಅಲ್ಲೆಲ್ಲೋ ಮೂಲೆಯಲ್ಲಿ ಕಟ್ಟಿದೆ ಅಂತ ಇಟ್ಕೊಳ್ಳಿ, ಅದನ್ನು ಉಳಿಸ್ಕೊಬೋದಲ್ವಾ, ಕರೆಕ್ಟ್ ತಾನೆ? ಬಟ್ ಅವ್ನು ಬಂದಾಗ ಏನು ಮಾಡ್ತಾರೆ, ಎಲ್ಲರೂ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ, ನಮ್ಮ ಮನೆಗೂ ಒಂದಿದೆ, ನಮ್ಮ ಮನೆಗೂ ಒಂದಿದೆ, ನಮ್ಮ ಮನೆಗೂ ಒಂದಿದೆ. ಅವ್ನು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಸ್ಬಿಡೋಣ. ಈ ಥರದ್ದು ಬೇಕಾಗಿಲ್ಲ ಅಂತ ನಾನು ಹೇಳ್ತಿರೋದು. ಯಾವುದನ್ನು ಅಡ್ರೆಸ್ ಮಾಡಬೇಕು ಅದನ್ನು ಮಾತ್ರ ಅಡ್ರೆಸ್ ಮಾಡಿ, ಎಲ್ಲದನ್ನು ಅಡ್ರೆಸ್ ಮಾಡೋದು ಬೇಕಾಗಿಲ್ಲ. ಅದು ಎಂಥ ಜಾಗದಲ್ಲಿ ಕಟ್ಟಿರುತ್ತೆ ಅಂದರೆ ಕೆಲವು ಸರಿ ಅದು ಯಾರೂ ರೀಚ್ ಆಗೋಕ್ಕೆ ಆಗಲ್ಲ. ಯಾರು ರೀಚ್ ಆಗೋಕ್ಕಾಗಲ್ಲ ಅಂದರೆ ನೀವು ಯಾಕೆ ತಲೆ ಕೆಡಿಸ್ಕೊಂತಿದ್ದೀರ, ಬಿಟ್ಬಿಡಿ ಅದನ್ನು. ಅದು ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಮಾಡುತ್ತೆ, ಹೋಗುತ್ತೆ ಅದ್ರ ಪಾಡಿಗೋದು. ಓಕೆ, ಸೊ ಅದೊಂದು. ಆಮೇಲೆ ಈಗ ಒಂದು ಫಾರೆಸ್ಟ್ ಇದೆ, ಹುಲಿಗಳಿದ್ದಾವೆ, ಯಾವುದೋ ಒಂದೇ ಒಂದು ಹುಲಿ ಮ್ಯಾನ್ ಈಟರ್ ಆಗಿದೆ. ನೀವೇನು ಮಾಡ್ತೀರಾ ಅವಾಗ? ಎಲ್ಲ ಹುಲಿನೂ ಹಿಡ್ಕೊಂಬಿಡ್ತೀರಾ? ಇಲ್ಲ ತಾನೆ? ಅಲ್ವಾ? ಸೊ ಇದರಲ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಗೂಡು ಅಗ್ರೆಸಿವ್ನೆಸ್ ತೋರಿಸ್ತಿದೆ ಅಂದರೆ ಅದನ್ನು ಮಾತ್ರ ಅಡ್ರೆಸ್ ಮಾಡಬೇಕು. ನಾವೇನು ಮಾಡ್ತಿದ್ದೀವಿ, ಎಲ್ಲರಿಗೂ ಒಂದೇ ಲೇಬಲ್ ಹಾಕ್ಬಿಟ್ಟು ಎಲ್ಲರೂ ಡೇಂಜರಸ್ ಅಂತ ಹಾಕ್ಬಿಟ್ಟು ಎಲ್ಲದನ್ನು ತೆಗಿತಿದ್ದೀವಿ. ಅವು ಆ ಥರ ಕ್ಯಾರೆಕ್ಟರ್ಸು ಮತ್ತು ಅದರದ್ದು ಟ್ರೇಟ್ಸ್ ಏನಿದೆ ಅದು ಯೂನಿಫಾರ್ಮಾಗಿ ಇರಲ್ಲ ಹನಿಬೀಸ್ದು. ನಮ್ಮ ಥರನೇ ಒಬ್ಬ ಜೋರಿದ್ದಾನೆ, ಒಬ್ಬ ಮೆತ್ತಗಿದ್ದಾನೆ, ಒಬ್ಬ ಫಾಸ್ಟ್ ಇದ್ದಾನೆ, ಒಬ್ಬ ಸ್ಲೋ ಇದ್ದಾನೆ, ಒಬ್ಬ ಜಾಸ್ತಿ ದುಡಿತಾನೆ, ಒಬ್ಬ ಲೇಜಿ. ಸೇಮ್ ಅದೇ ಥರ ಟ್ರೇಟ್ಸು ಹನಿಬೀಸಲ್ಲೂ ಇರುತ್ತೆ. ಒಂದೊಂದು ಕಾಲೋನಿಯಲ್ಲೂ ಒಂದೊಂದು ಥರ ಗುಣ ಇರುತ್ತೆ. ನಾವು ಅದಕ್ಕೆ ನಂಬರ್ ಹಾಕ್ತೀವಿ, ನಾವು ಅದಕ್ಕೆ ಹೆಸರು ಕೊಡ್ತೀವಿ. ಒಂದೊಂದು ಪೆಟ್ಟಿಗೆಗೆ ಒಂದೊಂದು ಹೆಸರನ್ನ ಕೊಟ್ಟು ಅಥವಾ ಒಂದೊಂದು ನಂಬರ್ ಹಾಕಿ ಇದ್ರ ಗುಣ ಹಿಂಗಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ನೀವು ಸಾಕಿರ್ತೀರ ಮನೇಲಿ ನಾಯಿಗಳು, ಬೆಕ್ಕುಗಳು, ಎಲ್ಲ ಒಂದೇ ಥರ ಇರುತ್ತಾ? ಇರಲ್ಲ ಅಲ್ವಾ? ಸೊ ಹಂಗೇ ಎಲ್ಲ ಹನಿಬೀಸು ಒಂದೇ ಥರ ಇರುತ್ತೆ ಅಂತ ನಾವು ಒಂದು ಗೈಡ್ಲೈನ್ಸ್ ಮಾಡೋಕ್ಕಾಗಲ್ಲ. ನೀತಿ ಆಯೋಗ ಅವ್ರು ಮಾಡ್ತಾರಲ್ಲ, ಅಲ್ಲಿ ಡೆಲ್ಲಿಯಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಮಾಡ್ತಾರೆ, ಇಡೀ ಇಂಡಿಯಾಗೆ ಅದು ಲಾಗು ಆಗಬೇಕು ಅಂತ. ನೋ ಚಾನ್ಸ್. ಬಿಹಾರಲ್ಲಿ ಏನಾಗುತ್ತೆ, ಅಲ್ಲಿರೋ ನೆಲ, ಜಲ, ಮಣ್ಣು ಏನಿದೆ ಅದು ಇಲ್ಲಿ ಡಿಫ್ರೆನ್ಸ್ ಇದೆ. ಸೊ ಅದೇ ಥರ ನಾವು ಅದನ್ನು ಡೀಲ್ ಮಾಡಬೇಕು. ಒಂದು ಹೆಜ್ಜೆನಿನ ವಿಷಯ ಒಂದು ಅದು. ಆಮೇಲೆ ಈಗ ನಿಮ್ಮ ಬಾಲ್ಕನಿಯಿಂದ ಹೆಂಗೆ ಡಿಟರ್ ಮಾಡಬೇಕು ಬರದೇ ಇರೋದಕ್ಕೆ ಅಂತ. ಸೊ ಬಾಲ್ಕನಿದ ವಿಷಯ ಬಂದಾಗ ಏನಾಗುತ್ತೆ, ನೀವಲ್ಲಿ ಬಟ್ಟೆ ಒಣಗಾಕ್ತೀರಾ ಅಥವಾ ಏನಾದ್ರು ಒಂದು ಇದು ಕಟ್ ಫ್ರೂಟ್ಸೋ ಅಥವಾ ಏನಾದ್ರು ಒಂದು ಒಣಗಾಕ್ತೀರಾ, ಒದ್ದೆ ಆಗಿರೋದನ್ನು ಒಣಗಾಕ್ತೀರಾ ಅಲ್ವಾ? ನೀವು ಅದು ಆಕ್ಸೆಸ್ ಮಾಡಬೇಕು. ಸೊ ಆ ಬಾಲ್ಕನಿ ಏರಿಯಾನ ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು ಅಂದರೆ, ಈಗ ಇದೇನೇ ಸೀಲಿಂಗು ಅಲ್ವಾ, ಸೀಲಿಂಗಿಗೆ ನೀವು ಒಂದು ಸ್ವಲ್ಪ ಟೇಪೋ ಅಥವಾ ಬಟ್ಟೆ ಇದೇ ಥರ ಬಟ್ಟೆನ ಹಿಂಗೆ ಪ್ಯಾರಾಬೋಲಾ ಥರ ಹಿಂಗೆ ಎಲ್ಲ ಹಾಕ್ಕೊಂಡು ಹೋದರೆ ಸೀಲಿಂಗಿಗೆ ಬಂದು ಕೂರೋದು, ಬೇರೆ ಎಲ್ಲೆಲ್ಲೋ ಕೂರೋದಿಲ್ಲ. ಸೊ ಸೀಲಿಂಗ್ನ ನೀವು ಬ್ಲಾಕ್ ಮಾಡಿ ಟೆಂಪ್ರರಿಲಿ. ಫೆಬ್ರವರಿ ಮಾರ್ಚಲ್ಲಿ ನೀವು ಬ್ಲಾಕ್ ಮಾಡಿದರೆ ಏಪ್ರಿಲಿಗೆ ಬರಲ್ಲ. ಅದು ಎಲ್ಲೆಲ್ಲಿ ಬರಬೇಕೋ ಬಂದು ಕೂತ್ಬಿಟ್ಟಿರುತ್ತೆ ಅಷ್ಟೊತ್ತಿಗಾಗಲೇ. ಓಕೆ, ನಿಮ್ಮ ಬಾಲ್ಕನಿನ ನೀವು ಅದರಿಂದ ದೂರ ಇಟ್ಕೊಬೋದು, ನೀವು ಆ್ಯಕ್ಸೆಸ್ ಮಾಡ್ಕೊಳ್ಳಿ. ನಿಮ್ಮ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲೇ ಯಾವುದೋ ಒಂದು ಪ್ರೊಜೆಕ್ಷನ್ಸು, ಬೀಮ್ಸು ಅದೆಲ್ಲ ಏನೇನೋ ಡಿಸೈನಿಗೆ ಎಲ್ಲ ಮಾಡಿರ್ತಾರೆ, ಅಲ್ಲಿ ಬಂದು ಕಟ್ಟಿದೆ ಅಂದರೆ ಬಿಟ್ಬಿಡಿ. ಅದು 3 ತಿಂಗಳು 4 ತಿಂಗಳು ಇರುತ್ತೆ, ಹೋಗುತ್ತೆ. ಅದು ಅದ್ರ ಪಾಡಿಗೆ ಅದು ಹೋಗುತ್ತೆ, ಅದೇನು ಮಾಡೋದಿಲ್ಲ ನಿಮಗೆ. ನಿಮಗೆ ಇನ್ನೊಂದು ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ, ಸಂಜೆ ಹೊತ್ತು ಲೈಟ್ ಹಾಕಿದರೆ ಎಲ್ಲ ಬರುತ್ತೆ. ಕರೆಕ್ಟಾ? ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ? ಸಂಜೆ ಹೊತ್ತು ಲೈಟ್ ಹಾಕಿದರೆ ಎಲ್ಲ ಬಂದ್ಬಿಡ್ತವೆ. ಇಡೀ ಪ್ರಪಂಚದಲ್ಲಿ ನಮ್ಮ ರಾಕ್ ಬೀಸಿಗೆ ಒಂದೇ ರಾತ್ರಿನೂ ಪಾಲಿನೇಷನ್ ಮಾಡೋ ಅಂಥ ಒಂದು ತಾಕತ್ತಿದೆ. ಅಂದರೆ ಹುಣ್ಣಿಮೆ ದಿನದಲ್ಲೂ, ಹುಣ್ಣಿಮೆ ರಾತ್ರಿಯಲ್ಲೂ ಕೂಡ ಅದು ಕೆಲಸ ಮಾಡ್ತಿರುತ್ತೆ.
ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹುಣ್ಣಿಮೆ ರಾತ್ರಿಯಲ್ಲಿ ಸೂರ್ಯಕಾಂತಿ ಹೊಲಕ್ಕೆ ಹೋಗಿ ನಿಂತ್ಕೊಳ್ಳಿ, ಜುಮ್ ಅಂತಿರುತ್ತೆ ಫುಲ್. ನೀಲಗಿರಿ ಮರದ ಹತ್ರನೂ ನಿಂತ್ಕೊಳ್ಳಿ, ಹುಣ್ಣಿಮೆ ಕೆಲಸ ನಡೀತಾ ಇರುತ್ತೆ. ಸೊ ಯಾಕೆ ಅಂದರೆ ಪ್ರಕೃತಿಯಲ್ಲಿ ಕೆಲವು ಸರಿ ಪಾಲಿನೇಷನ್ ಕೊರತೆ ಆಗುತ್ತೆ. ಕೆಲವು ವರ್ಡ್ಸ್ನ ನಾನು ಹೊಸದಾಗಿ ನಾನು ಹೇಳ್ತಾ ಇದ್ದೀನಿ, ಪಾಲಿನೇಷನ್ ಡಿಫಿಸಿಟ್. ಸೊ ಪಾಲಿನೇಷನ್ ಡಿಫಿಸಿಟ್ ಯಾವಾಗಿರುತ್ತೆ, ಅವಾಗ ಈ ಥರದ್ದೆಲ್ಲನೂ ಇವು ಎವಲ್ಯೂಷನ್ ಎಲ್ಲನೂ ಇರುತ್ತೆ. ಅಂದರೆ ಕಡಿಮೆ ಟೈಮಲ್ಲಿ ಪಾಲಿನೇಷನ್ ಆಗಬೇಕು, ಅಷ್ಟು ದೊಡ್ಡ ಇದು ಪ್ಲಾಂಟೇಶನ್ ಇರ್ಬೋದು ಅಥವಾ ನ್ಯಾಚುರಲ್ ಫ್ಲೋರಾ. ಸೊ ಅವಾಗ ಈ ಥರ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಗಿಫ್ಟ್ ಆಗಿ ಕೆಲವು ಸ್ಪೀಶೀಸಿಗೆ ಬರುತ್ತೆ. ಇವು ಯಾವ ಕಲರ್ನ ಅಟ್ರಾಕ್ಟ್ ಆಗುತ್ತೆ ಅಂದರೆ ಅಲ್ಟ್ರಾ ವೈಲೆಟ್ ರೇಡಿಯಂಟ್ ಕಲರ್ಸ್, ವೈಟ್, ಬ್ಲೂ, ಯೆಲ್ಲೋ, ಆಮೇಲೆ ಯಾವುದು ವೈಟ್, ಬ್ಲೂ, ಯೆಲ್ಲೋ, ಗ್ರೀನ್, ಇದೆಲ್ಲನೂ ಅಲ್ಟ್ರಾ ವೈಲೆಟ್ ರೇಡಿಯಂಟ್ ಕಲರ್ಸ್. ಸೊ ಈ ಅಲ್ಟ್ರಾ ವೈಲೆಟ್ ರೇಡಿಯಂಟ್ ಕಲರ್ಸ್ದೇ ನಮ್ಮದು ಲ್ಯಾಂಪ್ ಇರುತ್ತೆ, ಕರೆಕ್ಟಾ? ಬಲ್ಬ್ ಎಲ್ಲನೂ ವೈಟ್ ಇರುತ್ತೆ, ಇಲ್ಲ ಲೈಟ್ ಯೆಲ್ಲೋ ಅದೇ ಥರನೇ ಇರುತ್ತೆ. ಸೊ ಅವಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಬೆಳಕಾಗ್ಬಿಡ್ತಾ ಅನ್ನೋ ರೀತಿ ಕನ್ಫ್ಯೂಷನ್ ಆಗುತ್ತೆ. ಸೊ ಅವು ಬರುತ್ತೆ. ಬಂದಾಗ ಏನಾಗುತ್ತೆ, ಇವಾಗ ನಿಮ್ಮದು ಸ್ಲೈಡರ್ ಡೋರ್ಸ್ ಇರುತ್ತಲ್ಲ, ಹಿಂಗೆ ಇಲ್ಲೊಂದು ಗ್ಯಾಪ್ ಇರುತ್ತೆ ಅಲ್ವಾ, ಅದರೊಳಗಡೆ ತೂರ್ಕೊಂಡು ಬರ್ತವೆ. ಬಂದ್ಬಿಟ್ಟು ಚೆನ್ನಾಗಿ ಓವರ್ ಹಾಕವಾಗಿ ಎಕ್ಸಾಸ್ಟ್ ಆಗಿ ಕೆಳಗಡೆ ಬಿದ್ದು ಸುಸ್ತಾಗಿ ಕೂತಿರುತ್ತೆ. ಬಂದು ನೀವು ಅದ್ರ ಮೇಲೆ ಕಾಲಿಡ್ತೀರ, ಚುಚ್ಚುತ್ತೆ. ಬೀಸ್ ಅಟ್ಯಾಕ್ ಮಾಡ್ತು ಅಂತ ಹೇಳ್ತೀರಾ. ಓಕೆ, ಬಿ ಅಟ್ಯಾಕೇ ಬೇರೆ, ರಿಫ್ಲೆಕ್ಸಿವ್ ಆ್ಯಕ್ಷನ್ನೇ ಬೇರೆ. ಬಟ್ ನಾವೇನು ಹೇಳ್ತೀವಿ, ಬಿ ಅಟ್ಯಾಕ್ ಮಾಡ್ತಾ ಇದೆ ನಮಗೆ. ಇದೆಲ್ಲನೂ ಹಿಂಗೇ ಒಂಥರ ಪದಗಳಲ್ಲಿರೋ ಶಕ್ತಿನ ನಾವು ದುರುಪಯೋಗ ಪಡಿಸ್ಕೊಂಡ್ಬಿಡ್ತೀವಿ. ಬಿ ಅಟ್ಯಾಕ್ ಮಾಡ್ತಾ ಇದೆ ನಮಗೆ. ಈಗ ಅದು ನಿಮ್ಮ ಸೊಸೈಟಿ ವಾಟ್ಸಪ್ ಗ್ರೂಪ್ ಅಮೇಝಿಂಗ್ ಇರುತ್ತಲ್ಲ, ಅದು ಸೊ ಅದರಲ್ಲಿ ಬರೀತಾರೆ ಏನೇನು ಫ್ರಸ್ಟ್ರೇಷನ್ ಇದೆಯೋ ಎಲ್ಲ ನೀವು ಅದ್ರಲ್ಲಿ ತೋರಿಸ್ಕೊಬೋದು ಅಲ್ವಾ. ಸೊ ಅದರಲ್ಲಿ ಬಿ ಅಟ್ಯಾಕ್ ಮಾಡ್ತಾ ಇದೆ ನಮ್ಮ ಮನೆಯಲ್ಲಿ, ಏನು ಮಾಡ್ತಿದ್ದೀರಾ ನೀವು, ಈ ಥರ ಒಂಥರ ಆಕ್ಷೇಪಣೆ ರೀತಿಯಲ್ಲಿ ಅದನ್ನು ತೋರಿಸ್ಕೊತೀವಿ. ಆವಾಗ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ಏನೋ ಒಂದು ಮಾಡಲೇಬೇಕಾಗುತ್ತೆ. ಇಮ್ಮಿಡಿಯೇಟ್ ಸೊಲ್ಯೂಷನ್ ಏನು ಅಂದರೆ ಕಿಲ್ಲಿಂಗ್ ಒಂದೇ ಇರೋದು ಇಮ್ಮಿಡಿಯೇಟ್ ಸೊಲ್ಯೂಷನ್. ಸೊ ನಾನು ಹೇಳೋದು 3-4 ತಿಂಗಳು ವೆಯ್ಟ್ ಮಾಡು ಅಂತಂದರೆ ಎಷ್ಟೊಂದು ಜನ ನಾನು ಭಾಳ ಹೆಂಗಸ್ರ ಥರ ಬೈಸ್ಕೊಂಡಿರೋದು. ಸೊ ಅವ್ರು ಏನಂತ ಹೇಳ್ತಾರೆ, ನೀನು ಸೊಲ್ಯೂಷನ್ ಕೊಡೋಂಗಿದ್ರೆ ಮಾತಾಡು, ಪ್ರೀಚಿಂಗ್ ಎಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ನನ್ನ ಸೊಲ್ಯೂಷನ್ನು ಎಲ್ಲರಿಗೂ ಅಷ್ಟೊಂದು ಪಾಪ್ಯುಲರ್ ಅಲ್ಲ, ಬಟ್ ಅದು ಮಾಡೋದ್ರಿಂದ ತಂತಾನೇ ಹೋಗುತ್ತಲ್ಲ ವಲಸೆ. ಈಗ ನಾವು ಅದನ್ನು ಡಿಸ್ಟರ್ಬ್ ಮಾಡಿ ಹೊಗೆ ಹಾಕಿ ಏನೇನೋ ಮಾಡಿ ಓಡಿಸಿದ್ರೆ ಏನಾಗುತ್ತದು, ಇನ್ನೊಬ್ರು ಬಿಲ್ಡಿಂಗಿಗೂ ಕೂತ್ಕೊಳ್ಳುತ್ತೆ. ಆದರೆ ಅವೇ ವಲಸೆ ಹೋಗುತ್ತಲ್ಲ, ಭಾಳ ದೂರ ಹೊರಟೋಗ್ಬಿಡುತ್ತೆ, ಬೆಂಗಳೂರನ್ನೇ ಬಿಟ್ಟು ಹೊರಟೋಗುತ್ತೆ. ಸೊ ಅದು ಈಗ ರಾತ್ರಿ ಬಂದು ಸೇರೋವಂಥದ್ದು, ರಾತ್ರಿ ಬಂದು ಲೈಟ್ಗೆ ಮುತ್ಕೊಳ್ಳುತ್ತಲ್ಲ, ಅದನ್ನು ಹೆಂಗೆ ಮಾಡಬೇಕು ಅಂತ. ಈ ಬೀಸ್ ಆರ್ ಕಲರ್ ಬ್ಲೈಂಡ್ ಟು ರೆಡ್ ಕಲರ್. ಸೊ ರೆಡ್ ಕಲರ್ ಅದಕ್ಕೆ ಡಾರ್ಕ್ ಕಾಣುತ್ತೆ, ಅದಕ್ಕೆ ಅಟ್ರ್ಯಾಕ್ಟ್ ಆಗಲ್ಲ ರೆಡ್ ಕಲರ್. ಸೊ ಅದಕ್ಕೆ ಏನು ಮಾಡಬೇಕು, ಈ ಥರ ಹಿಂಗೆ ಕಿಟಕಿ ಇದೆ, ಕಿಟಕಿ ಮೂಲಕ ಅದಕ್ಕೆ ಬೆಳಕು ಬರ್ತಾ ಇದೆ ಅಂದರೆ, ಸೊ ಲೈಟ್ ಅದರಿಂದ ಪಾಸಾಗಿ ಬರ್ತಾ ಇದೆ ಆ ಬಿಹೈವ್ಗೆ ಅಂದರೆ ಒಂದು ರೆಡ್ ಸ್ಕ್ರೀನ್ ಹಾಕ್ತೀವಿ, ಇದು ಕರ್ಟನ್ ರೆಡ್ ಕರ್ಟನ್ ಹಾಕಿ. ಸೊ ರೆಡ್ ಕರ್ಟನ್ ಹಾಕಿದ್ರೆ ಏನಾಗುತ್ತೆ, ಅದ್ರ ಮೂಲಕ ಏನು ಬೆಳಕು ಬರುತ್ತಲ್ಲ ಒಳಗಡೆ, ಇದು ಹನಿ ಬಿಹೈವ್ಗೆ, ಅದು ಅದಕ್ಕೆ ಅಟ್ರ್ಯಾಕ್ಟ್ ಆಗಲ್ಲ, ಅದು ಬರೋದಿಲ್ಲ. ಅವಾಗ ನೀವು ಬಾಲ್ಕನಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಈ ಹನಿ ಬಿಹೈವ್ ಇರೋವರೆಗೂ ಅಟ್ಲೀಸ್ಟು ನೀವು ರೆಡ್ ಕಲರ್ ಬಲ್ಬ್ ಸಿಗುತ್ತೆ ಅದು ರೆಡ್ ಕಲರ್ ಬಲ್ಬ್ ನೀವು ಹಾಕ್ಕೊಬೋದು. ಬೇಡ ನಾನು ಅದಷ್ಟು ಇನ್ವೆಸ್ಟ್ ಮಾಡಲ್ಲ ಅಂದರೆ ಈ ಬುಕ್ಕೆ ಕಟ್ತಾರಲ್ಲ, ರೆಡ್ ಕಲರ್ ಫಿಲ್ಮ್ ಇರುತ್ತಲ್ಲ ಪ್ಲಾಸ್ಟಿಕ್, ಅದನ್ನು ಕಟ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಅಂಟಿಸಿದ್ರೂ ಸಾಕು, ರೆಡ್ ಕಲರ್ ಆಗುತ್ತೆ. ಇದೆಲ್ಲ ಸ್ಮಾಲ್ ಹ್ಯಾಕ್ಸ್ ಇವು. ನಾವು ಇದನ್ನೆಲ್ಲ ಮಾಡಿದ ಮೇಲೆ, ಎಲ್ಲನೂ ಮಾಡಿ ಎಲ್ಲ ವೆಯ್ಟ್ ಮಾಡಿ ಎಲ್ಲ ಮಾಡಿದ ಮೇಲೆ ಆಮೇಲೆ ನಾವು ಕೊನೆ ಲಾಸ್ಟ್ ರೆಸಾರ್ಟ್ಗೆ ಹೋಗಬೇಕು. ನಾವು ಏನು ಮಾಡ್ತೀವಿ, ಒಂದೇ ಸರಿ ಪೆಸ್ಟ್ ಕಂಟ್ರೋಲಿಗೆ ಫೋನ್ ಮಾಡಿಬಿಡ್ತೀವಿ. ಏಕೆ ಅಂತಂದರೆ ನಾವು ನಮಗೆ ಸಿಕ್ಕಿರೋ ಎಜುಕೇಷನ್ನು ಶ್ರೀವತ್ಸ ಅವ್ರು ಹೇಳ್ದಂಗೆ ಹೆದರಿಕೆ, ಭಯ. ಸೊ ವಿ ಆರ್ ಜೆನೆಟಿಕಲಿ ಸ್ಕೇರ್ಡ್ ಆಫ್ ಬೀಸ್ ಆ್ಯಂಡ್ ಸ್ನೇಕ್ಸ್ ಇನ್ ಇಂಡಿಯಾ. ಅದು ಬರೀ ಅವೇರ್ನೆಸ್ ಒಂದೇ ಅಲ್ಲ, ಒಂದು ಸ್ವಲ್ಪ ಜೆನೆಟಿಕಲ್ ಕೂಡ ಇದೆ.
ಎಲ್ಲರೂ ಹೆದರ್ತಾರೆ. ಇದು ಯಾರು ಹೆದರದೇ ಇರೋರು ಯಾರೂ ಇಲ್ಲ. ಬೀಸ್ಗೆ ಮತ್ತು ಸ್ನೇಕ್ಸಿಗೆ ಎಲ್ಲರೂ ಹೆದರ್ತಾರೆ, ನ್ಯಾಚುರಲ್. ಬಟ್ ಅಷ್ಟೊಂದು ಹೆದರುವಂಥದ್ದು ವಿಷಯ ಇಲ್ಲ ಇದು. ಈ ಎಸ್ಪೆಷಲಿ ಬೀಸಲ್ಲಿ ಅದ್ರ ಬಿಹೇವಿಯರ್ ಬಗ್ಗೆ ಹೇಳ್ತೀನಿ. ಸೇಮ್ ಹೆಜ್ಜೆನೂ ಗೂಡು ಯಾವ್ದಾದ್ರು ದೇವಸ್ಥಾನ ಅಥವಾ ಕಾಡು ಅಥವಾ ಟ್ರೆಕ್ಕಿಂಗ್ ಹೋಗೋವಂಥ ಜಾಗದಲ್ಲಿ ಕಟ್ಟಿರುತ್ತಲ್ಲ, ವಾಟರ್ ಫಾಲ್ಸು ಅಂಥ ಕಡೆ ಎಲ್ಲ, ಅದಕ್ಕೆ ಯಾವ ರೀತಿ ಇರುತ್ತೆ ಅಂತಂದರೆ, ಏನಾದ್ರು ಸ್ಮೆಲ್ ಬಂದ್ರೂ ಕೂಡ ಅದು ಎದ್ದು ಬಿಟ್ಟು ಅಟ್ಯಾಕ್ ಮಾಡೋದು ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಯಾವ ಸ್ಮೆಲ್ ಇಲ್ಲ. ಇಲ್ಲಿ ನಮ್ಮ ಅರ್ಬನ್ ಏರಿಯಾದಲ್ಲಿ ಪರ್ಫ್ಯೂಮ್ ಅಂತೆ, ಆಮೇಲೆ ಮಸಾಲ ಅಂತೆ, ಬಟ್ಟೆ ಒಗೆಯೋ ಸ್ಮೆಲ್ಲು, ಅದು ಇದು ಡಿಟರ್ಜೆಂಟ್, ಎಲ್ಲ ಥರ ಸ್ಮೆಲ್ಲೂ ಬರುತ್ತೆ ಅದಕ್ಕೆ. ನಮಗಿಂತ 100 ಟೈಮ್ಸ್ ಸೆನ್ಸಿಟಿವ್ ಸ್ಮೆಲ್ಲಿಂಗ್ ಎಬಿಲಿಟಿಯಲ್ಲಿ ಹನಿ ಬೀಸ್ಗೆ. ಸೊ ಅದೆಲ್ಲನೂ ಬರೋದ್ರಿಂದ, ಮತ್ತು ಮೂಮೆಂಟು, ನಿಮ್ಮ ಮೂಮೆಂಟ್ ನೋಡ್ತಾರೆ, ಆಮೇಲೆ ಮಕ್ಕಳು ಆಟ ಆಡ್ತಿರ್ತಾರೆ, ವೆಹಿಕಲ್ಸ್ ಮೂಮೆಂಟು, ಸ್ಮೋಕ್, ಮತ್ತು ನಾಯಿಗಳು, ನೀವು ಸಾಕಿರೋವಂಥ ಪೆಟ್ಸು ಎಲ್ಲದನ್ನೂ ನೋಡಿ ಅಲ್ಟಿಮೇಟ್ಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಥಿಂಗ್ಸ್ ಆರ್ ನಾಟ್ ಥ್ರೆಟ್ನಿಂಗ್. ಅರ್ಥ ಆಯ್ತಲ್ಲ? ಸೊ ಅವೊಂಥರ ನಾವೆಲ್ಲನೂ ಫೆಮಿಲಿಯರೈಸ್ ಮಾಡಿಕೊಂಡು ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಥಿಂಗ್ಸ್ ಆರ್ ನಾಟ್ ಥ್ರೆಟ್ನಿಂಗ್ ಫಾರ್ ಅಸ್. ಆಮೇಲೆ ಅದು ದೊಡ್ಡದಾಗುತ್ತೆ. ಸೊ ಫಸ್ಟು ಸ್ವಾಮ್ ಬಂದಾಗ ಸ್ವಲ್ಪ ಬೀಸ್ ಕೂತಿರುತ್ತಷ್ಟೇ. ಅದು ಯಾವಾಗ ಅದ್ರದ್ದು ಕೂಮ್ ಕಟ್ಟುತ್ತಲ್ಲ, ವ್ಯಾಕ್ಸ್ ಕೂಮ್ ದೊಡ್ಡದಾಗಿ, ಆವಾಗ ದೊಡ್ಡದಾಗಿ ಕಾಣುತ್ತೆ ಅದು. ಆವಾಗ ಜನ ಶುರು ಮಾಡ್ಕೊತಾರೆ. ಸೊ ಆವಾಗ ಶುರು ಮಾಡ್ಕೊಂಡಾಗ ಏನಾಗುತ್ತೆ, ಆವಾಗ ಇದು ತೆಗಿತಾರೆ. ಈಗ ಸ್ವಾಮ್ನೇ ತೆಗೆದ್ರೆ ಅಟ್ಲೀಸ್ಟು ಓಡಿಸಿದ್ರೆ ಅಡಲ್ಟ್ ಬೀಸ್ ಇರುತ್ತೆ, ಅಡಲ್ಟ್ ಬೀಸೇ ಬೇರೆ ಕಡೆ ಹೊರಟೋಗುತ್ತೆ. ಇದು ಕಟ್ಟಿದ ಮೇಲೆ ಏನಾಗುತ್ತೆ, ಅಲ್ಲಿ ಸಾವಿರಾರು ಮರಿ ಇಟ್ಬಿಟ್ಟಿರುತ್ತೆ. ಆಲ್ರೆಡಿ ಸಾವಿರಾರು ಮರಿ ಇಟ್ಟಿರುತ್ತೆ. ಇದು ಎಗ್ ಲಾರ್ವಾ ಎಲ್ಲ ಇರುತ್ತೆ. ಅದಕ್ಕೆ ಹಾರಕ್ಕಾಗಲ್ಲ, ಎಗ್ ಲಾರ್ವಾ ಹಿಂಗೆ ಹಾರುತ್ತೆ. ಸೊ ಇದನ್ನು ದೊಡ್ಡದಾದ್ಮೇಲೆ ಫೋನ್ ಮಾಡ್ತಾರಲ್ಲ, ಅವ್ರು ಬಂದು ಸ್ಪ್ರೇ ಮಾಡ್ತಾರೆ, ಲಕ್ಷಾಂತರ ಹುಳ ಸಾಯುತ್ತೆ. ಓಕೆ, ತುಂಬ ಸಿಕ್ಕಾಪಟ್ಟೆ ಸತ್ತೋಗುತ್ತೆ ಹುಳು. ಸೊ ಇದು ನಾವು ಅಕಸ್ಮಾತ್ ಇಂಟರ್ವ್ಯೂನ್ ಮಾಡಲಿಲ್ಲ ಅಂದರೆ ಹೆಜ್ಜೆನಲ್ಲಿ, ಅದು ಹಂಗೇ ಬಿಟ್ಟರೆ ಅದು 2 ರಿಂದ 3 ಕುಟುಂಬ ಅದು ಪ್ರಕೃತಿಯಲ್ಲಿ ಸೇರಿಕೊಳ್ಳುತ್ತೆ. ಸೊ ಅಷ್ಟು ಪಾಲಿನೇಷನ್ ಬೇಕು ನಮಗೆ, ಅಷ್ಟೊಂದು ಕೀಟಗಳು ಬೇಕು. ಬಟ್ ನಾವೇನು ಮಾಡ್ತೀವಿ, ಈ ಥರ ಇಂಟರ್ವ್ಯೂನ್ ಆದಾಗ ಒಂದೇ ಉಳಿಸ್ಬೋದು, ಇಲ್ಲ 1 ರಿಂದ 0 ಮಾಡ್ಬೋದು. ಈ ಥರ ನಾವು ಜಾಸ್ತಿ ಎಷ್ಟು ಮಾಡ್ತಾ ಹೋಗ್ತೀವಿ ನಾವೇನೇ. ಈಗ ನೆಕ್ಸ್ಟ್ ಅದೆಲ್ಲ ವಲಸೆ ಹೋಗುತ್ತಲ್ಲ, ಈಗ ವಲಸೆ ಹೋಗ್ತಾ ಇದೆ ಅಂತಂದರೆ ಅದರ ಅರ್ಥ ಅಲ್ಲಿ ಏನೋ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ ಪಾಲಿನೇಷನ್ದು. ಒಂಥರ ಮದರ್ ನೇಚರೇನೇ ಸಮ್ಮನ್ ಮಾಡ್ದಂಗೆ, ನೀನು ಅಲ್ಲಿಗೆ ಹೋಗು, ಅಲ್ಲಿ ಪಾಲಿನೇಷನ್ ಮಾಡು, ಈ ಕಡೆ ಬಾ, ಈ ರೀತಿ ಒಂದು ಕನೆಕ್ಷನ್ ಇರುತ್ತೆ. ನಾವು ಇಲ್ಲೇನೆ ನಾವು ಕೊಂದಾಕ್ಬಿಟ್ರೆ ಇವನ್ನ, ಇನ್ನು ಬೆಂಗಳೂರಿಗೆ ಬಂದಾಗ, ಆ ಬಯಲು ಸೀಮೆಗೆ ಹೋದಾಗ ನಮ್ಮ ರೈತರು ಏನೇ ಬೆಳೆದ್ರೂ ಏನೂ ಕೈ ಕಟ್ಕೊಳ್ಳಲ್ಲ. ಈಗ ನಾವೇ ನಮ್ಮ ಫುಡ್ ಸೆಕ್ಯೂರಿಟಿನ ನಾವೇ ಕೊಂದಾಕ್ಕೊತಿದ್ದೀವಿ ಈ ಥರ ಮಾಡೋದ್ರಿಂದ. ಸೊ ಇದು ಒಂದು ಸ್ಮಾಲ್ ಹ್ಯಾಕ್ಸ್ ಇವೆಲ್ಲನೂ. ಈಗ ಇವಿದೆ, ಯಾವುದೋ ಸ್ಲೈಡರ್ ಡೋರ್ ಇದೆ ಅಲ್ವಾ. ಸೊ ಇದೆರಡರ ಮಧ್ಯೆ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ನ ಹೆಂಗೆ ಮುಚ್ಕೊಬೇಕು ಅಂತ ಯಾರೂ ಒಂಚೂರು ಎಫರ್ಟು ಹಾಕೋದಿಲ್ಲ. ಅದಕ್ಕೆ ಸಾಯಿಸ್ಬಿಡಿ, ಬೇಗ ತೆಗೆದುಬಿಡಿ ಅಂತ ಹೇಳ್ತಾರೆ. ಅದೆರಡರ ಮಧ್ಯೆ ಅದು ಮುಚ್ಕೊಂಡ್ರೂ ಎಷ್ಟೋ ಸಾಲ್ವ್ ಆಯ್ತಲ್ವಾ. ಯಾರೂ ಅದಕ್ಕೆ ಎಫರ್ಟೂ ಹಾಕಲ್ಲ. ಅದಕ್ಕೆ ಸಣ್ಣದದು ಈ ವೆಲ್ಕ್ರೋದು ಬರುತ್ತೆ ಪಟ್ಟಿ, ಅದನ್ನು ಹಿಂಗೆ ಹಾಕ್ಬಿಟ್ರೆ ಅದು ಸ್ಲೈಡರು ನೀವು ಆಪ್ರೇಟ್ ಮಾಡ್ಬೋದು. ಜೊತೆಯಲ್ಲಿ ಹನಿ ಬೀಸ್ ಅದರಿಂದ ತೂರ್ಕೊಂಡು ಬರೋದು ಇಲ್ಲ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಯಾಕೆಂದರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ, ನಾನು ಮೇಂಟೆನೆನ್ಸ್ ಕೊಟ್ಟಿದ್ದೀನಿ, 5,000 ರೂಪಾಯಿ ನಾನು ಪೇ ಮಾಡ್ತಿದ್ದೀನಿ. ಸೊ ಈ ಥರ ಮೈಂಡ್ಸೆಟ್ಟಿಂದ ನಾವು ನಮ್ಮ ಕೀಟಗಳನ್ನು ಸಾಯಿಸ್ತಿದ್ದೀವಿ. ಆಮೇಲೆ ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಲೈಟ್ ಪೊಲ್ಯೂಷನ್. ಓಕೆ, ಸೊ ಲೈಟ್ ಪೊಲ್ಯೂಷನ್ ಅಂತ ಅಂದರೆ ನಿಮಗೆ ಅನ್ನೆಸೆಸರಿ ಸುಮ್ಮನೆ ಆನ್ ಮಾಡಿಟ್ಟಿರೋದು. ಆಮೇಲೆ ಡೆಕೋರೇಷನ್, ನೀವು ಯೋಚನೆ ಮಾಡಿ ಈ ವಿಷಯ. ಡೆಕೋರೇಷನ್ ಕೆಲವು ಸ್ಟಾರ್ಟ್ ಆಗಿದೆ. ನಾನು ಕೇರಳದಲ್ಲಿ ನೋಡಿದೆ ಅದನ್ನು ಜಾಸ್ತಿ. ಮನೆಗಳಿಗೆಲ್ಲ ಸಿಕ್ಕಾಬಟ್ಟೆ ಲೈಟ್ ಏನೇನೋ ಕೊಟ್ಟಿರೋದು, ಒಳ್ಳೆ ವೈಟ್ ಹೌಸಿಗೆ ಲೈಟ್ ಕೊಡ್ತಾರಲ್ಲ ಆ ಥರ ಎಲ್ಲ ಬೇಕಿಲ್ಲ. ಅದೆಲ್ಲ ಸುಮ್ಮನೆ ಇದೆಲ್ಲ ಸೆನ್ಸ್ ಇಲ್ಲ ಅದರಲ್ಲಿ. ನೀವೆಷ್ಟು ಆ ಥರ ಲೈಟ್ ಹಾಕ್ತೀರಾ ಅಷ್ಟು ಜೇನುಳ ಒಂದೇ ಅಲ್ಲ, ಸಿಕ್ಕಾಬಟ್ಟೆ ಮಾತ್ಸು ಸತ್ತೋಗುತ್ತೆ. ಮಾತ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಇಕೋಸಿಸ್ಟಮ್.
ಅವೇನೇ ರಾತ್ರಿ ಪಾಲಿನೇಷನ್ ಮಾಡೋವಂಥದ್ದು. ರಾತ್ರಿ ಪಾಲಿನೇಷನ್ ಮಾಡೋವಂಥ ಗಿಡಗಳಿಗೆಲ್ಲ ಮಾತ್ಸ್ ಭಾಳ ಇಂಪಾರ್ಟೆಂಟ್. ನೀವು ಈ ಥರ ಲೈಟ್ ಹಾಕ್ಬಿಟ್ರೆ ಹೊರಗಡೆ ಎಲ್ಲನೂ ಸುಮ್ಮನೆ ಲೈಟ್ ಹಾಕಿ ಇಟ್ಟಿರೋದು ಅದೆಲ್ಲ ಅದು ಮಾಡಿದರೆ ಸಿಕ್ಕಾಬಟ್ಟೆ ಹುಳುಗಳು ಸತ್ತೋಗುತ್ತೆ. ಇದು ಯಾವುದು ಗ್ಲಾಸ್ ಮತ್ತು ಸೊ ಗ್ಲಾಸೂ ಅಷ್ಟೇ, ನಾವು ಸುಮ್ಮನೆ ಅದು ಯಾರನ್ನೋ ನೋಡಿ ನಾವು ಫಾಲೋ ಮಾಡಿಕೊಂಡು ಅಪಾರ್ಟ್ಮೆಂಟಿಗೆ ಆಫೀಸಸ್ಸಿಗೆ ಸಿಕ್ಕಾಬಟ್ಟೆ ಗ್ಲಾಸ್ ಎಲ್ಲನೂ ಹಾಕ್ಕೊಂಡು ಕೂತಿದ್ದೀವಿ. ಬೇಕಿಲ್ಲ ಅಷ್ಟೊಂದು ಗ್ಲಾಸ್ ಹಾಕೋದು. ಭಾಳ ಪಕ್ಷಿಗಳು ಸತ್ತೋಗ್ತಾ ಇದೆ ಗ್ಲಾಸ್ ಇರೋದ್ರಿಂದ. ಅವು ಒಳಗಡೆ ಬಂದಮೇಲೆ ಯಾವುದೇ ಇನ್ಸೆಕ್ಟ್ ಆಗಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅವಕ್ಕೆ. ಗ್ಲಾಸ್ ಇದ್ದರೆ ಭಾಳ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ. ನೀವೇನಾದ್ರು ಓಪನ್ ಮಾಡಿಟ್ರು ಅವ್ಗೆ ಗೊತ್ತೂ ಆಗಲ್ಲ ಆ ಕಡೆಯಿಂದ ಹೋಗಬೇಕು ಅಂತ. ನಮ್ಮ ಕಣ್ಣು ಅದ್ರ ಕಣ್ಣು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಸೆನ್ಸು ಅದ್ರ ಸೆನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ ಮಾಡೋದ್ರಿಂದ ನಾವೇ ನಮ್ಮ ಇನ್ಸೆಕ್ಟ್ ಬಯೋಮಾಸ್ನ ನಾವೇ ಕಡಿಮೆ ಮಾಡ್ಕೊತಾ ಇದ್ದೀವಿ. ಓಕೆ, ಸೊ ಇದು ಈ ಥರದ್ದೆಲ್ಲ ಸ್ವಲ್ಪ ನಾವು ಟ್ಯೂನ್ ಮಾಡ್ಕೊಬೇಕು. ಸೊ ಹೆಜ್ಜೆನಿನ ವಿಷಯ ಒಂದು ಪೇಷನ್ಸು, ಇನ್ನೊಂದೇನು ಅಂತಂದರೆ ಈ ಡಿಟರೆನ್ಸಿಗೆ ಏನೇನು ಬೇಕೋ ಅದನ್ನು ಮಾಡಬೇಕು. ಸೀಸನ್ಸ್ ಅರ್ಥ ಮಾಡ್ಕೊಬೇಕು, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ. ಕೋಎಕ್ಸಿಸ್ಟೆನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು ಕೋಎಕ್ಸಿಸ್ಟೆನ್ಸ್ ಬಗ್ಗೆ. ಇಲ್ಲಾಂದರೆ ತುಂಬ ಕಷ್ಟ, ಅದನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಮೆಟ್ರೋ ಸಿಟೀಸಲ್ಲಿ ಭಾಳ ಕಷ್ಟ ಆಗ್ತಾಯಿದೆ. ಬೆಂಗಳೂರಲ್ಲಿ ಜಾಸ್ತಿ, ಬೇರೆ ಕಡೆ ಕಡಿಮೆ ಇದೆ. ಬೇರೆ ಕಡೆಯಿಂದನೂ ಫೋನ್ ಕಾಲ್ಸ್ ಬರುತ್ತೆ ನನಗೇನಿಲ್ಲ ಅಂದ್ರೂ ಫೆಬ್ರವರಿ ಮಾರ್ಚಲ್ಲಿ ಒಂದು ದಿನಕ್ಕೆ 200 ಕಾಲ್ ಬರುತ್ತೆ. ಬಟ್ ಅಪೂರ್ವ, ನಿಂಗೆ ಹೇಳಿದ ಪ್ರಕಾರ ಆದರೆ ಅವಾಯ್ಡ್ ಮಾಡ್ಕೋಬೇಕು ಬಾಲ್ಕನಿ ಏನಂದರೆ, ಈ ಬಟ್ಟೆ ಏನಾದರೂ ಪ್ಯಾರಾಬೋಲಾ ಟೈಪ್ ಹಾಕಿದ್ರೆ ದೇ ಗೆಟ್ ಕನ್ಫ್ಯೂಸ್, ಅಲ್ಲಿ ನಮ್ಮ ಜಾಗ ಇಲ್ಲ ಅಂತ ಅವಾಯ್ಡ್ ಮಾಡ್ತವ ಅವು. ಅದಕ್ಕೆ ಗೂಡು ಕಟ್ಟಬೇಕು ಅಂದರೆ ಪ್ಲೇನ್ ಸರ್ಫೇಸ್ ಇರಬೇಕು, ಸ್ಟೇಬಲ್ ಸ್ಟ್ರಕ್ಚರ್ ಇರಬೇಕು, ಅಲ್ಲಾಡಬಾರ್ದು. ಈವನ್ ಮರಕ್ಕೆ ಬಂದು ಕಟ್ಟುತ್ತಲ್ಲ, ಅದೆಲ್ಲ ಮರಕ್ಕೂ ಬಂದು ಕಟ್ಟಲ್ಲ ಅದು. ಸಿಲ್ಕ್ ಕಾಟನ್ ಟ್ರೀಸ್ ನೋಡಿದ್ದೀರಾ? ಬೂರ್ಗ ಬೂರ್ಗ ಅಂತ ಹೇಳ್ತಾರೆ. ಕೆಲವು ಮುಳ್ಳು ಬೂರ್ಗ ಅಂತ ಬರುತ್ತೆ, ಪ್ಲೇನ್ ಬೂರ್ಗನೂ ಸಿಗುತ್ತೆ. ಅದು ಎಷ್ಟು ದೊಡ್ಡ ಹೂವು ಇರುತ್ತೆ, ಕೆಳಗಡೆ ಬೀಳುತ್ತೆ ಅಂದರೆ ಕೆಳಗಡೆ ಬಿದ್ದಿರೋ ಹೂವಲ್ಲೂ ಎಷ್ಟೊಂದು ಜೀವಿಗಳು ಅದರದ್ದು ಮಕರಂದ ಹೀರ್ಕೊತಾ ಇರುತ್ತೆ. ಸೊ ಆ ಟ್ರೀಸನ್ನು ನಾವು ಆ್ಯಕ್ಚುಲಿ ಬೆಳೆಸ್ಬೇಕು. ನಿಮ್ಮಲ್ಲೂ ಪ್ಲಾಂಟೇಶನ್ ಆಗ್ಬೇಕಾದ್ರೆ ಆ ಟ್ರೀಸ್ನ ಬೆಳೆಸ್ಬೇಕು. ಮೊಗ್ಗು ಭಾಳ ದೊಡ್ಡದಾಗಿ ಬೆಳೆಯುತ್ತೆ, ಭಾಳ ವರ್ಷ ಬೇಕು ಬೆಳೆಯೋಕ್ಕೆ, ಭಾಳ ದೊಡ್ಡದಾಗಿ ಬೆಳೆಯುತ್ತೆ. ಸೊ ಅದು ಸ್ಟೇಬಲ್, ಅದು ಎಂಥ ಗಾಳಿ ಬಂದ್ರೂ ಅಲ್ಲಾಡಲ್ಲ ಅದ್ರದ್ದು ಇದು ಬ್ರ್ಯಾಂಚಸ್. ಸೊ ಆ ಥರ ಸ್ಟೇಬಲ್ ಸ್ಟ್ರಕ್ಚರ್ ಇದ್ದರೆ ಅದು ಗೂಡು ಕಟ್ಟುತ್ತೆ, ಇಲ್ಲಾಂದರೆ ಗೂಡು ಕಟ್ಟಲ್ಲ ಅದು. ಈಗ ಏನಾಗಿದೆ ಅದೊಂದು ಪ್ರಾಬ್ಲಮ್ಮು, ನೀವೆಂಥ ಮುಳ್ಳು ಬೂರ್ಗನೆ ಹಾಕ್ರಿ, ಇನ್ನೊಂದು ಬೂರ್ಗನೆ ಹಾಕಿ, ಅದಕ್ಕಿಂತ ದೊಡ್ಡದು ಏನು ಸಿಗುತ್ತೆ ಅಂದರೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಅಲ್ವಾ. ಅದು ಯಾಕೆ ಮೇಲ್ಗಡೆ ಕಟ್ಟುತ್ತೆ ಅಂದರೆ ಪ್ರಿಡೇಟರ್ಸಿಂದ ನಾನು ದೂರ ಇರಬೇಕು ಅಂತ ಮೇಲ್ಗಡೆ ಕಟ್ಟೋದು. ಬೇರ್ಸ್, ಮಂಕೀಸ್, ಓರಿಯೆಂಟಲ್ ಹನಿ ಬಜರ್ಡ್ ಅರ್ಬನ್ ಸ್ಪೇಸಲ್ಲಿ ಇಲ್ಲ, ಬೇರೆ ಕಡೆ ಬರುತ್ತೆ. ಬೀಟರ್ಸ್ ಗೂಡಿಗೆ ಬರೋದಿಲ್ಲ, ಗೂಡನ್ನೇ ಅಟ್ಯಾಕ್ ಮಾಡಲ್ಲ. ಬೀಟರ್ಸ್ ಹಾರ್ತಾ ಇರೋ ಹುಳನ ಹಿಡ್ಕೊಂಡು ಹೋಗುತ್ತೆ. ಗೂಡಿಗೆ ಬಂದು ಅಟ್ಯಾಕ್ ಮಾಡೋದು ಓರಿಯೆಂಟಲ್ ಹನಿ ಬಜರ್ಡ್. ಅದು ಅರ್ಬನ್ ಏರಿಯಾದಲ್ಲಿ ಇಲ್ಲ, ಹೊರಗಡೆ ಇದೆ ಸ್ವಲ್ಪ. ಈಗ ಇವ್ರ ಜಾಗದಲ್ಲಿ ಇರ್ಬೋದು ಮೋಸ್ಟ್ಲಿ, ಸೊ ಅಲ್ಲೆಲ್ಲ ಇರುತ್ತೆ. ಈ ಕಡೆ ಎಲ್ಲನೂ ಬರಲ್ಲ ಅದು ಹನಿ ಬಜರ್ಡ್. ಸೊ ಇದು ನಮ್ಮ ಹೆಜ್ಜೆನಿನ ವಿಷಯ. ಓಕೆ, ಹೆಜ್ಜೆನಿಂದು ವಿಸ್ತಾರವಾಗಿ ಹೇಳಲೇಬೇಕಾಯಿತು, ಯಾಕೆಂದರೆ ಅದ್ರದ್ದು ದೊಡ್ಡ ಪ್ರಾಬ್ಲಮ್ ಇದೆ ನಮ್ಮ ಊರಲ್ಲಿ.